ಟಿವಿ ಹಾಕರ ಸಾಕು ಸಿದ್ದರಾಮಯ್ಯಿಂದ ಡಿಕೆದ ಚೇರು ಅಂತ 20 ದಿವಸದಿಂದ ಯಾವ ಆಫೀಸಲ್ಲಿ ಕೂಡ ಯಾವ ಮಿನಿಸ್ಟರ್ ಪತ್ತೆ ಇಲ್ಲ ಅವ್ರು ಪಟ್ಟಿಡಿದು ಬಿಡಲ್ಲ. ಅವ್ರೊಂಥರ ಈ ಜಿಡ್ಡುಳಿದಂಗೆ ಮಕ್ಕಳು, ಪುಟಾಣಿ ಮಕ್ಕಳು ತುಂಬಾ ಅದ್ದೂರಿಯಾಗಿ ಕೂತವ್ರೆ. ನನ್ನ ಕನಸನ್ನ ನನಸು ಮಾಡ್ತಕ್ಕಂತ ಒಂದು ಡಿಪಾರ್ಟ್ಮೆಂಟ್ ಇದ್ರೆ ಅದು ಈ ಮಾನ ಮರ್ಯಾದಕ್ಕೋಸ್ಕರ ಬರ್ಬೇಕು, ಬ್ಯಾನರ್ ಹಾಕಿದೀವಲ್ಲ ಅರ್ಕರ್. ಇದು ಪ್ರಥಮ ಶಾಲೆ ಓದಿದ್ದು, ಕನ್ನಡ ಶಾಲೆ ಓದಿರೋದು, ಅದಕ್ಕೆ ಎಮ್ ಎಲ್ ಆಗಿದ್ದು. ಅದೇನೋ ಈ ಪಂಚಾಯತಿಯಲ್ಲಿ ಗೊತ್ತಿಲ್ಲ, ವಿಶೇಷವಾಗಿ ಇಲ್ಲಿ ಕಟ್ ಹಾಕಿದ್ದಾರೆ, ಏನೋ ಈ ಮಂತ್ರ ಮಾಟ ಮಾಡಿ ಕಟ್ ಹಾಕಿದ್ದಾರೆ ಎಮ್ ಎಲ್ ಎನ. ಯಾರೋ ಊಟ ಮಾಡಿದವ್ರ ಮಾತು ನಮಸ್ಕಾರ ಆಗ್ತಾವ್ರೆ. ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ.ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ, ಹಾಗೂ ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಹಠವಾದಿ ಚೆಲುವಾದಾಗಿರ್ತಕ್ಕಂಥ ನಮ್ಮ ಇರಪ್ಪ ಅಂಶ ಒಳ್ಳೆ ಕಥೆ ಆಯಿತು. ಸೊ ನಮ್ಮ ಸೋದರಿ ಸಮಾನ ಆಗಿರ್ತಕ್ಕಂಥ ಅಮ್ರಮ್ಮನವರೇ, ಹಾಗೂ ನಾನು ಗೌಡ್ರು ಗುರಾಯಿಸ್ತವ್ರೆ ಗೌಡ್ರೆ, ಹಾಗೂ ಜಗದೀಶ್ ಅಣ್ಣರೇ, ಹಾಗೂ ಲಕ್ಷ್ಮಣ ಅಣ್ಣರೇ, ಅಶೋಕ್ ಅವರೇ, ಹಾಗೂ ಹಿಂದೆ ನಮ್ಮೆಲ್ಲ ಹರೀಶ್ ಅವರು, ನಮ್ಮ ಮನಗನಹಳ್ಳಿ ನಮ್ಮ ಬೇಟಪ್ಪನವರು, ಹಾಗೂ ವಿಷ್ಣಣ್ಣವರು, ಹಾಗೂ ನಮ್ಮಣ್ಣ ಮುಂಡಣ್ಣವರು, ಸಣ್ಣಪ್ಪಣ್ಣವರು, ಸೊ ನಮ್ಮ ಬಾಬಣ್ಣ ಎಲ್ಲ ಕೂತವ್ರೆ. ಸೊ ಈ ವೇದಿಕೆ ಮೇಲೆ ಮಕ್ಕಳು, ಪುಟಾಣಿ ಮಕ್ಕಳು ತುಂಬ ಅದ್ದೂರಿಯಾಗಿ ಕೂತವ್ರೆ. ಒಂದು ಕಡೆ ರಾಮ, ಒಂದು ಕಡೆ ಜಟಾಯು, ಒಂದು ಕಡೆ ಶ್ರೀಕೃಷ್ಣ, ಇದ್ಯಾವಂತ ಗೊತ್ತಿಲ್ಲ, ಗುಮ್ಮಂತ ಕೂತಿದ್ದು ಪಾಪ. ಅವಾಗಿಂದ ಅದು ಮಾತಾಡ್ತಾ ಇಲ್ಲ ಅದು ಅವಾಗಿಂದ. ಅದು ಯಾರೋ ಬಣ್ಣ ಗಿಣ ಹಾಕೋದು ಬಾಯಿ ತೆಗಿಯಾಕ್ತಾರಪ್ಪ, ಬಂಗಾಬಿಟ್ಟಿದ್ದಕ್ಕೆ. ಬೇಟಿ ಬಚಾವೋ ಇದ್ಯಾವ ಪಾತ್ರ ಇದು? ರಕ್ಷಣೆ ಮಾಡ, ಅದಕ್ಕೆ ಹೇಳ್ಕೊಬಿಟ್ಟು ಮಾತಾಡ್ಬೇಡ ಅಂತ ಅವಳ ಜೊತೆ. ಅವಾಗಿಂದ ಮಾತಾಡ್ತಾಳ ನನ್ನ ಜೊತೆ ಅವಳು. ಸೊ ಹೆಚ್ಚಿನ ರೀತಿಯಲ್ಲಿ ಇದಕ್ಕಿಂತ ಮಿಗಿಲಾಗಿ ನನ್ನ ಪ್ರೀತಿಯ, ನನ್ನ ಆಸ್ತಿ ಅಂತ ಹೇಳ್ಬೋದು, ನನ್ನ ಕನಸನ್ನ ನನಸು ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಇದ್ರೆ ಅದು ನನ್ನ ಶಿಕ್ಷಣ ಡಿಪಾರ್ಟ್ಮೆಂಟ್. ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ. ಈ ಭಾಗದ ಆಕ್ಟಿವ್ ಪರ್ಸನ್ ಆಗಿರ್ತಕ್ಕಂಥ ನಮ್ಮ CRP ಮಂಜು ಅವರು ತುಂಬ ಆಕ್ಟಿವ್ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಂದ್ರೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪ್ರಹ್ಲಾದ್ ಗೌಡ್ರು. ನಾನು ಆಕ್ಚುಲಿ ಬೆಳಗ್ಗೆ ದುಬೈಯಿಂದ ಬಂದೆ, 9:20ಕ್ಕೆ ಲ್ಯಾಂಡ್ ಆದೆ. ನೋಡಿದ್ರೆ ಆಚೆ ಬಂದು ಮಳೆ ಬೀಳ್ತಾ ಇತ್ತು. ಏನಾದರೂ ಮಾಡಿ ಚಕ್ಕರ್ ಹಾಕ್ಬಿಡೋಣ ಅಂತ ಯೋಚನೆ ಮಾಡಿದೆ. ನಂಗೆ ಸ್ವಲ್ಪ ಡೌ ಹೊಡೆದೆ, ಸಾಕು ಸ್ವಲ್ಪ ಮೈಕೈ ನೋವಿದಂಗಿದೆ ಪ್ರಹ್ಲಾದ್ ಗೌಡ್ರೆ, ಸ್ವಲ್ಪ ಮುಗಿಸ್ಕೊಂಬಿಡಿ ಬಿ ಹೋಗಿ ಹೇಳ್ತೀನಿ ಅಂತಂದು ಪಟ್ಟನ್ ಫೋನ್ ಕಟ್ ಮಾಡಿ ಬ್ಯಾನರ್ ಹಾಕೋದು, ಬ್ಯಾನರ್ ಹೊಸ್ಬಿಟ್ಟು ನೋಡು ಅಂತ. ಈ ಮಾನ ಮರ್ಯಾದಕ್ಕೋಸ್ಕರ ಬರಬೇಕು, ಬ್ಯಾನರ್ ಹಾಕಿದೀವಲ್ಲ ಅರ್ಕರ್. ಸೊ ಅದರಿಂದ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ನಾನು ಚೆಕಪ್ ಮಾಡಿಸ್ಕೊಂಡು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದೆ ದುಬೈಯಿಂದ. ನೈಟ್ ಫುಲ್ ನಿದ್ದೆ ಇರಲಿಲ್ಲ. ಏನಾದರೂ ನಾನು ಸೆಷನ್ಗೆ ಓದ್ಕೊಬೇಕಾಗಿತ್ತು, ತುಂಬ ಸಬ್ಜೆಕ್ಟ್ ಬ್ಯಾಲೆನ್ಸ್ ಇದ್ದಾವೆ. ನನಗೆ 8ನೇ ತಾರೀಕಿಂದ ನನಗೆ ಸಬ್ಜೆಕ್ಟ್ ಇದೆ, ಇನ್ನೂ 13 ಸಬ್ಜೆಕ್ಟ್ ಓದ್ಕೊಬೇಕು. ಟೈಮ್ ಇಲ್ಲ, ಇವತ್ತು ನಾಳೆ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಮಕ್ಕಳ ವಿಚಾರದಲ್ಲಿ ಡೇಟ್ ಕೊಟ್ಟು ಸ್ವಲ್ಪ ಮಿಸ್ ಮಾಡೋದು ನನ್ನ ಕೈಲಿ ಆಗಲ್ಲ. ಇವತ್ತು ಆಯ್ತು, ಹಿಂಗೆ ಇರಲಿ, ಆಯಿತು ನಾನು ಬರ್ತೀನಿ ಅಂತಂದ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲಿಕ್ಕೆ ಈ ಒಂದು ಸಂದರ್ಭ ಸಿಕ್ತು. ಈ ಕಾರ್ಯಕ್ರಮಕ್ಕೆ ಲೇಟಾಗಿ ಲೇಟಾಗಿ ಎಂಡಗಿರಪ್ಪ ಅವರು, ಅವ್ರ ತಂಡ, ನಮ್ಮ ರವಿ ಅವರು, ನಮ್ಮ ಓಬಲ್ ರೆಡ್ಡಿ, ನಮ್ಮ ಮಂಜಣ್ಣವರು, ಬನ್ನಿ ವೇದಿಕೆ ಮೇಲೆ ಬನ್ನಿ. ಅವ್ರಿಗೆ ಅಭ್ಯಾಸ ಏನಂತಂದ್ರೆ ನಮ್ಮ ಮೇಲೆ ಬಿಡು ಅಂತ. ಓಕೆ, ಅವರಿಗೆ ಮೀಟಿಂಗ್ ಇತ್ತು, ಆ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದರು. ಸೊ ಲೇಟಾಗಿ ಜಾಯ್ನ್ ಆಗಿದ್ದಾರೆ. ನನಗೆ ಸಾಕ್ಬಿಡಿ, ಅಡ್ಜಸ್ಟ್ ಆಗುತ್ತೆ. ಟಿವಿ ಹಾಕರ ಸಾಕು, ಸಿದ್ದರಾಮಯ್ಯಿಂದ ಡಿಕೆದ ಚೇರು 20 ದಿವಸದಿಂದ ಯಾವ ಆಫೀಸಲ್ಲಿ ಕೂಡ ಯಾವ ಮಿನಿಸ್ಟರ್ ಪತ್ತೆ ಇಲ್ಲ, ಬರೀ ಸೀಟಿದೆ ಆಗ್ಬಿಟ್ಟಿದೆ ಎತ್ಕೊಂಡು, ಆಯ್ತಲ್ವಾ? ಸೊ ಈ ಇಬ್ರ ಮಧ್ಯೆ ಬೇರೆ ಎತ್ಕೊಂಡು ಚೆನ್ನಾಗಿರ್ತಲ್ಲ, ಅವ್ನು ಬಿಟ್ಟು ಸೊ ವೇದಿಕೆ ಮೇಲೆ ಎಲ್ಲರೂ ಆಸೀನರಾಗಿದ್ದಾರೆ. ಇವತ್ತು ಈ ಭಾಗದ ಪ್ರತಿಮಾ ಕಾರಂಜಿಗೆ ಇದು 3ನೇ ಕಾರ್ಯಕ್ರಮ. ನನಗೆ ಇದು 3ನೇ ಕಾರ್ಯಕ್ರಮ. ತುಂಬಾ ಅದ್ದೂರಿಯಾಗಿ ನಮ್ಮ ಅಂಗನಹಳ್ಳಿ ಪಂಚಾಯತಿಯಲ್ಲಿ ತುಂಬಾ ಅದ್ದೂರಿಯಾಗಿ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಿದೆ. ನನಗದು ಖುಷಿ.
ಬೇರೆ ಕಡೆ ಕೂಡ ಹೋಗಿದ್ದೀನಿ, ಬಟ್ ಅಷ್ಟೊಂದು ನನಗೆ ಅನಿಸ್ಲಿಲ್ಲ. ಬಟ್ ಈ ಭಾಗದ ನನ್ನ ಟೀಚರ್ಸ್ ಶಿಕ್ಷಕರು ತುಂಬಾ ಅದ್ದೂರಿ ಬೆಳತ್ಮಳ್ಳಿ ಮಾಡಿದ್ರು, ಗೋಪಸಂದ್ರ ಮಾಡಿದ್ರು. ಆಗ ಈ ಊರಲ್ಲಿ ನಾವು ಮಾಡ್ತಾ ಇದ್ವಿ. ತುಂಬಾ ಅದ್ದೂರಿಯಾಗಿ ಮಕ್ಕಳ ಒಂದು ಪ್ರಾಮುಖ್ಯತೆ ವಹಿಸ್ಕೊಂಡು ತಾವು ಇದು ಮಾಡ್ತೀರಿ. ಬಹುಶಃ ನಾನು ಏನಾದರೂ ತುಂಬಾ ನಾನು ಕೂಡ ಹಿರಿಯ ಪ್ರಾಥಮಿಕ ಶಾಲೆ ಓದಿರೋದು, ಕನ್ನಡ ಶಾಲೆ ಓದಿರೋದು, ಅದಕ್ಕೆ ಎಮ್ ಎಲ್ ಆಗಿದ್ದೀನಿ. ಗೌರ್ಮೆಂಟ್ ಅದಕ್ಕೆ ಎಮ್ ಎಲ್ ಆಗಿರೋದು. ನಾನೇನಾದ್ರು ಅಪ್ಪಿತಪ್ಪು ಏನಾದ್ರು ಪ್ರೈವೇಟ್ ಸ್ಕೂಲ್ ಓದ್ಬಿಟ್ಟು ಆಗಿದ್ರೆ ಅದೆಲ್ಲ ಹೋಗ್ತಾ ಇದ್ದ ಗೊತ್ತಿರ್ಲಿಲ್ಲ. ಸೊ ಅದರಿಂದ ಇಲ್ಲಿ ಆಕ್ಚುಲಿ ರಿಯಲ್ ಪ್ಲಾಟ್ಫಾರ್ಮ್ ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಇಲ್ಲೇ ಹುಟ್ಟೋದು. ಆ ಕಷ್ಟ ಸುಖ, ಆ ಪ್ರತಿಭೆ. ಬಟ್ ನಮ್ದು ಮೊದಲು ಸ್ಕೂಲ್ ಡೇ ಅಂತ ಮಾಡ್ತಾ ಇದ್ವಿ. ಮೊದಲು ಪ್ರತಿಭಾ ಕಾರಂಜಿ ನಮ್ಮಲ್ಲಿ ಇರ್ತಾ ಇರ್ಲಿಲ್ಲ, ಮತ್ತು ಸ್ಕೂಲ್ ಡೇ ಅಂತ ಮಾಡ್ತಾ ಇದ್ವಿ. ಅದು 3 ದಿವಸ 4 ದಿವಸ ನಾವ್ಯಾರು ಆ ಒಂದು ಉಂಗಿಂದ ಆಚೆಗೆ ಬರ್ತಾ ಇಲ್ಲ. ಅಷ್ಟೊಂದು ಸೊಬಗಿತ್ತು ಅದ್ರಲ್ಲಿ, ಅಷ್ಟೊಂದು ಅರ್ಥ ಕೂಡಿತ್ತು. ಅವತ್ತಿನ ದಿವಸ ಮಕ್ಕಳು ಮತ್ತು ಶಿಕ್ಷಕರ ಒಂದು ಬಾಂಧವ್ಯ ಹೆಂಗಿತ್ತು ಅಂತಂದ್ರೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ದೇವರಾಣಿಗಳು ಕೆಲವು ವಿಚಾರಗಳಂತಂದ್ರು ನಮ್ಮ ತಂದೆ ತಾಯಿಗಿಂತ ಹೆಚ್ಚಿನ ರೀತಿ ನೋಡ್ಕೊಂಡಿದ್ದು ನಮ್ಮ ಶಿಕ್ಷಕರು. ನಮ್ಮ ತಂದೆ ತಾಯಿಗಿಂತ ಹೆಚ್ಚಿನ ರೀತಿ ನೋಡ್ಕೊಂಡಿದ್ದು ನನ್ನ ಶಿಕ್ಷಕರು. ನನಗೆ ಪಾಠ ಕಲಿಸಿದ್ದು, ನನಗೆ ಫೀಸ್ ಕಟ್ಟಿದ್ದು, ನಾನೆಲ್ಲ ಮಾಡಿಸಿದ್ದು GMG ಗಂಗಪ್ಪ ಅವರು ಅದಲ್ಲ. ಬಟ್ ನನಗೆ ಬಟ್ಟೆ ಕೊಡಿಸಿದ್ದು, ನನ್ನ ಫೀಸ್ ಕಟ್ಟಿದ್ದು, ನನ್ ಮತ್ತೆ ಬಟ್ಟೆ ಎಲ್ಲ ಮತ್ತೆ ಹೈಯರ್ ಎಜುಕೇಶನ್ ಓದಿಸಿದ್ದು ನನಗೆ HVS ನಮ್ಮ ಶ್ರೀರಾಮ್ ಮಾಸ್ಟರ್, ಇಲ್ಲಿ ಎಬ್ಬಿಟ್ಟು ಶ್ರೀರಾಮ್ ಮಾಸ್ಟರ್. ಅಂದ್ರೆ ತನ್ನ ಮಕ್ಕಳಂತೆ ಅವ್ರು ಬೆಳೆಸ್ತಾ ಇದ್ರು, ತಮ್ಮ ಮಕ್ಕಳಂತೆ ಅವ್ರನ್ನ ಬೆಳೆಸ್ತಾ ಇದ್ರು. ಯಾವ ಮಕ್ಕಳಿಗೆ ಬಟ್ಟೆ ತಗೊಳ್ತಕ್ಕಂಥ ಸ್ತೋಮ ಇರ್ತಾ ಇರ್ಲಿಲ್ಲ, ಫೀಸ್ ಕಟ್ಟತಕ್ಕಂಥ, ಮತ್ತು ಗುರುಸಿ ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದ್ರೆ ಬಹುಶಃ ನಾನು ಏನಾದ್ರು MLA ಆಗಿದ್ದೀನಿ ಅಂತಂದ್ರೆ ಇನ್ನೊಂದು ವಿಷಯ ಹೇಳಲೇಬೇಕು. ನನಗೆ ನನ್ನ ಹೈಸ್ಕೂಲ್ ಟೀಚರ್ಸು, ಮಿಡ್ಲ್ ಸ್ಕೂಲ್ ಟೀಚರ್ಸು, ಡಿಗ್ರೀಸ್ ಎಲ್ಲರೂ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ. ಗೊತ್ತಿಂದ ಎಲ್ಲರೂ ಬಂದು ಕ್ಯಾನ್ವಾಸ್ ಮಾಡಿ, ಯಾಕಂದ್ರೆ ನಮ್ಮ ಶಿಷ್ಯ ಗೆಲ್ಲಿ ಅಂತ. ಎಲ್ಲ ಒಂದು ಇಂಟರ್ವ್ಯೂದಲ್ಲಿ ನಾನು ನೋಡ್ತಾ ಇದ್ದೆ, ಅಬ್ದುಲ್ ಕಲಾಜ್ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಮಾತಾಡ್ತಾ ಇದ್ರು. ಅವರೊಂದು NDTV BBC TV ಒಂದು ಇಂಟರ್ವ್ಯೂ ಮಾಡ್ತಾ ಇದ್ರು. ನೀವು ವಿಜ್ಞಾನಿ ಆಗಿದ್ರಿ, ನೀವು ರಾಷ್ಟ್ರಪತಿ ಆಗಿದ್ರಿ, ನೀವು ಆಸ್ ಎ ಸ್ಕೂಲ್ ಟೀಚರ್ ಆಗಿದ್ರಿ, ಈ 3 ಹುದ್ದೆಗಳು ನಿಭಾಯಿಸಿದ್ರಿ. ಈ 3 ಹುದ್ದೆಗಳ ನಿಮ್ಗೆ ಯಾವ ಹುದ್ದೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅವರು ಒಂದು ಬೇರೆ ಯೋಚನೆ ಮಾಡಲಿಲ್ಲ. ಇಟ್ಸ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್, ಮೋರ್ ನನ್ನ ರೆಕಗ್ನೈಷನ್ ನನಗೆ ಟೀಚರ್ ಆಗಿ ಬಂದಿದ್ದರು. ಇದು ನಾನು ಎಲ್ಲೂ ಬರಲಿಲ್ಲ ಅಂತ. ಅಂದ್ರೆ ತಮ್ಮಲ್ಲಿ ಒಬ್ಬ ವೈದ್ಯ ಒಂದು ಸ್ವಲ್ಪ ಮಿಸ್ ಮಾಡಿದ್ರೆ ಅದು ಪರಿಣಾಮ ಎಲ್ಲಿ ಬರುತ್ತೆ? ಒಂದು ಪ್ರಾಣದ ಮೇಲೆ ಹೋಗುತ್ತೆ. ಒಬ್ಬ ಲಾಯರ್ ಒಂದು ಮಿಸ್ ಮಾಡಿ ಎಲ್ಲಿ ಹೋಗುತ್ತೆ? ಸಮಾಜದ ಮೇಲೆ ಘಾತ ಬೀಳುತ್ತೆ. ಬಟ್ ಒಬ್ಬ ಟೀಚರ್ ಮನಸ್ಸು ಮಾಡಿದ್ರೆ ಇಡೀ ಜೀವನವೇ ಅದು ಇದಾಗ್ತದೆ. ಸೊ ಅದರಿಂದ ಇಂಥ ಮಕ್ಕಳ ಪ್ರತಿಭಾ ಕಾರಂಜಿಯನ್ನು ಗುರುಸಿ, ನಮ್ಮಲ್ಲೂ ಕೂಡ ಪ್ರತಿಭಾ ಕಾರಂಜಿ ಇದೆ. ನಾನು ಲಾಸ್ಟ್ ಮೊನ್ನೆ ಕನ್ನಡ ರಾಜ್ಯೋತ್ಸವ ಮಾಡಿದ್ದೀನಿ, ಇಲ್ಲೆಲ್ಲ ಬಂದಿರ್ಬೇಕಂತ. ನಾವು ಬರೀ ನಾವು ಆ ಥರ ಸ್ಟೇಜ್ಗಳು, ಆ ಥರ ಪ್ರೋಗ್ರಾಮ್ ಟಿವಿಯಲ್ಲಿ ಮಾತ್ರ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ಕನ್ನಡಿಗರು, ನಮ್ಮ ಗಡಿನಾಡದವ್ರು, ನಾವು ಮುಳುಬಾಗಲದವ್ರು, ನಾವು ಯಾವುದಕ್ಕೆ ಕಡಿಮೆ ಇಲ್ಲ. ನಮ್ಮ ಮಕ್ಕಳ ಪ್ರತಿಭೆ ನೋಡಬೇಕು, ನಮ್ಮ ಮಕ್ಕಳು ಆಚೆ ಬರಬೇಕು, ಇದೆಲ್ಲ ನೋಡಬೇಕು ಅನ್ನೋದ ಉದ್ದೇಶದಿಂದ ನಾನು ಈ ಥರ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ದೊಡ್ಡ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಯಾವುದಕ್ಕೂ ಕಮ್ಮಿ ಇಲ್ಲ, ನಮ್ಮೂರು ಕಡಿಮೆ ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಸಂತೋಷ ಆಯಿತು. ನಮ್ಮನ್ನು ಬರಮಾಡಿಕೊಂಡು ಮಕ್ಕಳ ಪ್ರತಿಭಾ ಕಾರಂಜಿಗೆ ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಆಚೆ ತರ್ತಕ್ಕಂಥ ವೇದಿಕೆಯನ್ನು ತಾವು ಕೊಟ್ಟಿದ್ದೀರಿ, ಆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಿ. ಮಕ್ಕಳು ಓದು ಮುಖ್ಯ ಅಲ್ಲ, 6 ಸಬ್ಜೆಕ್ಟ್, ಇನ್ನೊಂದು ಸಬ್ಜೆಕ್ಟ್ ಏನಂತಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರಲ್ಲೂ ಕೂಡ ಭಾಗವಹಿಸ್ಬೇಕು, ಸ್ಪೋರ್ಟ್ಸಲ್ಲಿ ಭಾಗವಹಿಸ್ಬೇಕು. ಇವತ್ತು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಮಕ್ಕಳು ಅಥ್ಲೆಟಿಕಲ್ಸ್ ತುಂಬಾ ಮುಂದೆ ಬರ್ತಾ ಇದ್ದಾರೆ. ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಅದರಿಂದ ಒಳ್ಳೆ ಕ್ರೀಡೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಗಳಲ್ಲಿ ನಮ್ಮ ಈ ತರ ವೇಷಧಾರಣೆ ಮಾಡ್ತಕ್ಕಂಥ ಮುಖಾಂತರವಾಗಿ ನಮ್ಮ ವೇಷಭೂಷಣವನ್ನ, ನಮ್ಮ ಸಂಸ್ಕೃತಿಯನ್ನ ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳಿಗೆ ಏನು ತೊಡಸಿದ್ದೀರಾ, ನಾನು ಖಂಡಿತವಾಗ್ಲೂ ತುಂಬಾ ನಿಮ್ಗೆ ಆಭಾರಿಯಾಗಿರ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಿ. ಬಟ್ ವಿಶೇಷವಾಗಿ ಅಂಗನಹಳ್ಳಿ ಮತ್ತು ಈ ಭಾಗದ ಪಂಚಾಯಿತಿಯ ಎಲ್ಲ ಟೀಚರ್ಸ್ ಕೂಡ ತಮ್ಮಲ್ಲಿ ಒಗ್ಗಟ್ಟು, ತಮ್ಮಲ್ಲಿ ಆ ಚಾರ್ಮು, ಆ ಒಂದು ನಿಮ್ಮಲ್ಲಿ ಏನೋ ಮಕ್ಕಳಿಗೆ ಮಾಡ್ಬೇಕಂತ ಕಾಣಿಸ್ತಿದೆಯಲ್ಲ, ಅದಕ್ಕೆ ನಿಮಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮಕ್ಕೆ, ನನ್ನ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನನ್ನ ತಾಲೂಕು ಮಟ್ಟಕ್ಕೆ ಮಾತ್ರ ಹೋಗ್ತಾ ಇದೆ. ಅದೇನೋ ಈ ಪಂಚಾಯತಿಯಲ್ಲಿ ಗೊತ್ತಿರೋ ವಿಶೇಷವಾಗಿ ಇಲ್ಲಿ ಕಟ್ಟಾಕಿದ್ದಾರೆ, ಏನೋ ಈ ಮಂತ್ರ ಮಾಟ ಮಾಡಿ ಕಟ್ಟಾಕಿದ್ದಾರೆ ಮೇಲೆನ. ಸೊ ಅದರಿಂದ ಈ ಪಂಚಾಯತಿಲಿ ಯಾರಾದಕ್ಕಾದ್ರೂ ಇಲ್ಲ ಅನ್ನಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾನು ಹುಟ್ಟಿ ಬೆಳೆದ ಪಂಚಾಯತಿ ಇದು, ಅದಲ್ವಾ. ಸೊ ಅದರಿಂದ ನಾನು ಅಂಗನಹಳ್ಳಿ ಗೋಪಸಂದ್ರದಲ್ಲಿ ಓದಿ ಬೆಳೆದಿರ್ತಕ್ಕಂಥ ಹುಡುಗ ನಾನು. ಸೊ ಅದನ್ನ ನಮ್ಮ ತಾಯಿಯವರು ಹುಟ್ಟೂರು ಬಂದು ಅಂಗನಹಳ್ಳಿ, ಅದನ್ನ ನಾನು ಇಲ್ಲೇ ಬೆಳೆದಿದ್ದರಿಂದ ಅದನ್ನ ನಾನು ಬರ್ತಾ ಹೇಳ್ಕೊಂಬಂದೆ. ಬಸ್ ಮೇಲೆ ಬರ್ತಾ ಇದ್ದೆ ಮೊದಲು, ಹೈಸ್ಕೂಲ್ ಡಿಗ್ರಿ ಇರ್ಬೇಕಾದ್ರೆ ಬಸ್ ಮೇಲೆ ಬರ್ತಾ ಇದ್ವಿ, ಕೆಳಗಡೆ ಯಾರು ಹತ್ತಾ ಇರ್ಲಿಲ್ಲ, ನಾವು ಟಾಪ್ ಮೇಲೆ ಬರ್ತಾ ಇದ್ವಿ, ಇದಲ್ವಾ. ಅದು ಏನೋ ಒಂಥರ ಆ ಸೊಬಗು, ಅದನ್ನು ಮರೆಯಕ್ಕಾಗಲ್ಲ. ಆ ರೋಡ್ ಬಂದಾಗ, ಇದು ಬಂದಾಗ ಅದು ಮರೆಯಕ್ಕಾಗ್ತಾ ಇರ್ಲಿಲ್ಲ. ಸೊ ಅದರಿಂದ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ, ಲೇಟಾಗಿ ವೆಂಕಟಗಿರಪ್ಪರು ಬಂದಿದ್ದಾರೆ, ಪಾಪ ಒಂದು ಚಪ್ಪಾಳೆ ಕೊಡಿ ಅವ್ರಿಗೆ. ಎಲ್ಲಪ್ಪ
ಎದ್ದೇಳಿ, ನಿಮ್ಗೆ ಚಪ್ಪಾಳೆ. ಹಾರ ಸ್ವಲ್ಪ ಹಾಕಿ ಅವ್ರಿಗೆ, ಲೇಟಾಗಿ ಬಂದಿದ್ದಕ್ಕೆ. ಹಾಗೆ ಅದೇ ಪ್ರಸಾರ ಬಗ್ಗೆ ನಮ್ಮ ವಿವಿಧ ಭಾರತಿ ಓಬಲ್ ರೆಡ್ಡಿ ಅವ್ರು ಬಂದವ್ರೆ. ವಿವಿಧ ಭಾರತಿ ಓಬಲ್ ರೆಡ್ಡಿ ಇವರಿಗೆ ವಿಷಯ ಗೊತ್ತಾಗ ಸಾಕು, ಟಿವಿಗೆ ಏನು ಗೊತ್ತಾಗಂಗಿಲ್ಲ, ಅವರೇ ಪ್ರಚಾರ ಮಾಡಾಕ್ತಾರೆ. ನಮ್ಮ ಓಬಲ್ ರೆಡ್ಡಿ ಅವರು ಸದಾ ನಗುವಂತ ಮುಖ ಓಬಲ್ ರೆಡ್ಡಿ ಅವರು. ಹಾಗೆ ನಮ್ಮ ರವೀಣ ಬಂದವರೆ, ನಮ್ಮ ರವಿ ಮಾಸ್ಟರ್ ಬಂದಿದ್ದಾರೆ ಅವ್ರಿಗೂ, ಮತ್ತೆ ನಮ್ಮ ಮಂಜು ಮಾಸ್ಟರ್ ಬಂದವರೆ ಅವ್ರಿಗೂ. ಸೊ ಅವ್ರಿಗೂ ಒಂದು ವಿಶೇಷವಾದ ಭಗವಂತ ಜ್ಞಾನ ಎಂತಂದ್ರೆ, ನಾವು ಯಾವುದೇ ಮೇಷ್ಟ್ರು ಬಂದ್ರು ಕೂಡ ಹೆಸರು ಕರಿತೀವಿ. ಅದು ಯಾವ ಸ್ಕೂಲ್ ಆಗ್ಲಿ, ಇವ್ರು ಇಂಥ ಸ್ಕೂಲಲ್ಲಿ ಇಂಥವ್ರು ಇದ್ದಾರೆ, ಇಂಥ ಕೆಲಸ ಮಾಡ್ತಾವ್ರೆ ಅಂದ್ರೆ ಒಳ್ಳೆ ಕೆಲಸ. ಇಂಥ ಕೆಲಸ ಅಂದ್ರೆ ಕೆಟ್ಟ ಕೆಲಸ ಅಲ್ಲ. ಇಂಥ ಕೆಲಸ ಮಾಡ್ತಿದ್ದಾರೆ, ಇಂಥ ಶೋಭಲಿಸಿ ಇಂಥ ಮಕ್ಕಳನ್ನ ಓದಿಸ್ತಾರೆ ಅನ್ನೋದು ನಮ್ಮ ಟೀಚರ್ಸ್ ಅಷ್ಟು ಇದು ಮಾಡಿದ್ದಾರೆ. ಸೊ ಈ ಸಂಘ ನಾನು ಯಾವತ್ತೂ ಹೇಳೋದು, ನಮ್ಮಲ್ಲಿ ವೈಷಮ್ಯವನ್ನು ಬೆಳಿಬಾರ್ದು, ನಮ್ಮ ಶಿಕ್ಷಕರಲ್ಲಿ ವೈಷಮ್ಯ ಅನ್ನೋದು ಬೆಳಿಬಾರ್ದು. ನಮ್ಮಲ್ಲಿ ವೈಷಮ್ಯ ಬೆಳೆದ್ರೆ ಮಕ್ಕಳಿಗೆ ಪರಿಣಾಮ ಬೀರುತ್ತೆ, ಸಮಾಜಕ್ಕೆ ಪರಿಣಾಮ ಬೀಳುತ್ತೆ. ಸೊ ಅದಕ್ಕೆ ದಯವಿಟ್ಟು ನಾವು ಆಸ್ಪದ ಕೊಡೋದು ಬೇಡ. ನಾವೆಲ್ಲ ಶಿಕ್ಷಕರು ಹೊಂದೋರು, ಯಾಕಂತಂದ್ರೆ ನಾವೆಲ್ಲ ಒಂದು ಕುಲಕ್ಕೆ ಸೇರಿರ್ತಕ್ಕಂಥವ್ರು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬರ್ಮಾಡ್ಕೊಂಡು 4 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಪ್ರಹ್ಲಾದ್ ಗೌಡ್ರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ಅವ್ರು ಪಟ್ಟು ಹಿಡಿದು ಬಿಡಲ್ಲ. ಅವ್ರೊಂಥರ ಈ ಜಿಡ್ಡುಳಿದಂಗೆ, ಪಟ್ಟು ಹಿಡಿದ್ರೆ ಉಡುಂಪಟ್ಟು ಪಟ್ಟು ಹಿಡಿದಂಗೆ ಬಿಡಲ್ಲ, ಆಯ್ತಲ್ಲ. ಆ ಥರ ಲೀಡರ್ ಸಿಕ್ಕರ್ದು ಈ ಭಾಗದಲ್ಲಿ ನಮಗೆ ಪುಣ್ಯ ಅಂತ ಹೇಳ್ತಾ ವಿಶೇಷವಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.